ಕರ್ನಾಟಕ ಬಂಜಾರು ಬ್ರಿಗೇಡ್ನ ಅಧ್ಯಕ್ಷರು ಮಹೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ತಾವೇನು ಬೇಡಿಕೆ ಇಡ್ತಾ ಇದ್ದೀರಾ, ತಮ್ಮ ನಾಯಕರಿಗೆ ಏನು ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಏನು ಬೇಡಿಕೆ. ಈಗ ರುದ್ರಪ್ಪ ಲಮಾಣಿಯವರು ಯಾವುದೇ ಖಾತೆಯನ್ನು ಕೊಟ್ಟರು ನಿಭಾಯಿಸ್ತಾರೆ, ಆದರೆ ಇಲ್ಲಿ ಸರ್ಕಾರಕ್ಕೆ ಆ ಬಗ್ಗೆ ವಿಶ್ವಾಸ ಇದೆಯಾ? ಅವರು ಏನಾದರೂ ಸ್ಥಾನ ಕೊಡ್ಬೋದು ಅಂತ ಅನಿಸುತ್ತಾ? ತಮಗೆ ನಿರೀಕ್ಷೆ ಇದೆಯಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಸರ್, ನಮ್ಮ ಇವಾಗ ನೂತನವಾಗಿ ಮುಖ್ಯಮಂತ್ರಿ ಆಗ್ತಿರೋಂಥ ನಮ್ಮ ಡಿ ಕೆ ಸಾಹೇಬರು ಏನಿದ್ದಾರೆ, ಅವ್ರ ಕ್ಷೇತ್ರದಲ್ಲೇ ಕನಕಪುರ ಕ್ಷೇತ್ರದಲ್ಲೇ ಸುಮಾರು 45 ತಾಂಡಗಳಿದೆ. ಅಲ್ಲೇ 15,000 ಜನಸಂಖ್ಯೆ ಇದ್ದಾರೆ, ವಾಸಿಸ್ತಿದ್ದಾರೆ. ಅವ್ರಿಗೆ ಗೊತ್ತಿದೆ ಬಂಜಾರ ಸಮುದಾಯವರು ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕಾಗಿ ನಾವೇನಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಬಂಜಾರ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಇತ್ತು. ಆದರೆ ಈ ಸರ್ಕಾರ ಬಂದ ಮೇಲೆ ಇದುವರೆಗೂ ಸಚಿವ ಸ್ಥಾನ ಕೊಟ್ಟಿಲ್ಲ. ಸರ್ಕಾರ ಬಂದು 3 ವರ್ಷ ಆಯಿತು, ಇದುವರೆಗೂ ಬಂಜಾರ ಸಮುದಾಯಕ್ಕೂ ಸಚಿವ ಸ್ಥಾನ ಕೊಟ್ಟಿಲ್ಲ. ನಾಮಕಾವಸ್ಥೆ ಮಾತ್ರ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನಂದರೆ, ನಮ್ಮ ರುದ್ರಪ್ಪ ಲಮಾಣಿ ಅವರು ಯಾಕಂದರೆ ಆಡಳಿತ ಪಕ್ಷದಲ್ಲಿ ಇರುವಂಥ ಏಕೈಕ ಶಾಸಕರು, ಜೊತೆಯಲ್ಲಿ ಅವರು ನಮ್ಮ ಬಂಜಾರ ಸಮುದಾಯದ ಆರಾಧ್ಯ ದೈವ. ನಮ್ಮ ಏನು ಜನ್ಮಸ್ಥಾನ ಏನಿದೆ ಸೂರಗೊಂಡನಕೊಪ್ಪ, ದಾವಣಗೆರೆ ಜಿಲ್ಲೆ ಶಿವಮೊಗ್ಗದಲ್ಲಿ ಸೂರಗೊಂಡನಕೊಪ್ಪದಲ್ಲಿ ಅಲ್ಲಿ ಜನ್ಮಸ್ಥಾನದಲ್ಲಿ ಅವರು ಅಧ್ಯಕ್ಷರಾಗಿದ್ದಾರೆ. ಆ ಸಮುದಾಯದ ನಮ್ಮ ಸಮುದಾಯದಲ್ಲಿ ಆ ಸೇವಾಲಾಲ್ಗೆ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ನೀವು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಮ ಬಂಜಾರ ಸಮುದಾಯಕ್ಕೆ ಒಂದು ಒಳ್ಳೆ ಗೌರವ ಸಿಗುತ್ತೆ, ಹಾಗೂ ನಮ್ಮ ಸೇವಾಲಾಲ್ಗೆ ಒಂದು ಗೌರವ ಕೊಟ್ಟಂಗೆ, ನಮ್ಮ ಆರಾಧ್ಯ ದೇವ ಸೇವಾಲಾಲ್ಗೆ ಒಂದು ಗೌರವ ಕೊಟ್ಟಂಗೆ ಆಗುತ್ತೆ ಸರ್. ಓಕೆ, ತಾವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ಗೆ ನಾವು ನಿರಂತರವಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ವಿ, ಆ ನಿಟ್ಟಿನಲ್ಲಿ ನಮ್ಮ ಸಮುದಾಯದಿಂದ ರೆಪ್ರೆಸೆಂಟ್ ಮಾಡುವಂಥ ನಾಯಕನಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ. ಆದರೆ ಇಲ್ಲಿ ತಮಗೆ ತಿಳಿದಿರುವಂತೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಸೇರೋಕ್ಕಾಗಿ ಸಾಕಷ್ಟು ನಾಯಕರು ಜಟಾಪಟಿಯನ್ನು ಅವರ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆ ಫೈಟ್ ಕೂಡ ನಡೀತಾ ಇದೆ. ಸೊ ಈ ಎಲ್ಲದರ ಮಧ್ಯೆ ಆ ಒಂದು ಪಟ್ಟಿಯಲ್ಲಿ ಆ ಸ್ಥಾನ ತಮ್ಮ ನಾಯಕರಾದಂಥ ರುದ್ರಪ್ಪ ಲಮಾಣಿ ಅವರಿಗೆ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ಹಾಗೆಯೇ ಈ ಬಗ್ಗೆ ಏನಾದರೂ ಡಿ ಕೆ ಶಿವಕುಮಾರ್ ಅವರವ್ರನ್ನ ಇರ್ಬೋದು ಅಥವಾ ಸಿದ್ದರಾಮಯ್ಯನವ್ರನ್ನ ಇರ್ಬೋದು ಭೇಟಿ ಮಾಡಿ ಏನಾದರೂ ಮಾತುಕತೆ ನಡೆಸಿದ್ದೀರಾ? ಏನಾದರೂ ವಿಶ್ವಾಸ ಕೊಟ್ಟಿದ್ದೀರಾ ಅಂತ? ನೋಡಿ ಸರ್, ನಮ್ಮ ಬಂಜಾರ ಸಮುದಾಯದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಬಂಜಾರ ಸಮುದಾಯ ನಾಯಕರುಗಳು ಕೂಡ ಹೋಗಿ ಕೂಡ ಅವ್ರು ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯವ್ರಿಗೂ ಭೇಟಿಯಾಗಿದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ಗೂ ಭೇಟಿಯಾಗಿದ್ದಾರೆ, ಜೊತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ನಮ್ಮ ಸಮುದಾಯದಲ್ಲಿರುವಂಥ ನಾಯಕರುಗಳು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಮುಖಂಡರುಗಳು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ಈ ಸಲ ಅವರು ಭರವಸೆ ಕೊಟ್ಟಿದ್ದಾರೆ, ಕೊಡ್ತೀವಿ ಅಂತ. ಆದರೆ ಕೊಡಲೇಬೇಕು ಸರ್, ಒತ್ತಾಯ ನಮಗೆ. ಯಾಕಂದರೆ ಬಂಜಾರ ಸಮುದಾಯದಲ್ಲಿ 3,395 ತಾಂಡಗಳಿದೆ. ತಾಂಡಗಳ ಜವಾಬ್ದಾರಿ ಹೊತ್ತಂಥ ಏಕೈಕ ಶಾಸಕರು ರುದ್ರಪ್ಪ ಲಮಾಣಿ ಅವರು. ಯಾಕಂದರೆ ಆಡಳಿತ ಪಕ್ಷದಲ್ಲಿ ಒಬ್ಬರ ಶಾಸಕರಲ್ವ, ಕೊಡಲೇಬೇಕಲ್ವ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಕೇಳುವ ಹಕ್ಕು ಪ್ರತಿಯೊಬ್ಬ ನಾಗರಿಕರಿಗಿದೆ, ಪ್ರತಿಯೊಬ್ಬ ಸಮುದಾಯಕ್ಕಿದೆ. ಅವ್ರವ್ರ ಸಮುದಾಯ ಕೇಳೋದು ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಸರ್. ಈಗ ಇನ್ ಕೇಸ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ನಡೆ ಏನು ಅಂತ? ಯಾಕೆ ಅಂತಂದರೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸತ ವ್ಯಕ್ತಪಡಿಸ್ತಾ ಇದ್ದೀರಾ. ಆದರೆ ಸಚಿವ ಸಂಪುಟದ ಒಂದು ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಕಗ್ಗಂಟಾಗಿದೆ ಕಾಂಗ್ರೆಸ್ಸಿಗೆ. ಯಾಕೆಂತಂದರೆ ಯಾವ ನಾಯಕರಿಗೆ ಕೊಡೋದು, ಯಾರಿಗೆ ಬಿಡೋದು ಅನ್ನೋಂತೆ. ಯಾಕೆಂದರೆ ಎಲ್ರಿಗೂ ಕೂಡ ಅವರವರ ಸಮುದಾಯದಿಂದ ಅಥವಾ ಅವರವರ ಫಾಲೋವರ್ಸಿಂದ ಅಥವಾ ಅವರವರ ಏನು ಕ್ಷೇತ್ರದಿಂದ ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ, ನಮ್ಮ ನಾಯಕರಿಗೆ ಸಚಿವ ಸ್ಥಾನವನ್ನು ಕೊಡಿ ಅಂತೇಳಿ. ಸರ್, ಕೇಳುವುದು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಕೇಳುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ನಮಗೆ ಸಂವಿಧಾನದಲ್ಲಿ ಇದೆ. ಯಾಕಂತ ಹೇಳಿದ್ರೆ ನಾವು ಕೇಳೋದು ತಪ್ಪಿಲ್ಲ. ಯಾಕೆ ಇದುವರೆಗೆ ಕೊಟ್ಟೇ ಇಲ್ವಲ್ಲ ಸರ್, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದುವರೆಗೆ ಕೊಟ್ಟೇ ಇಲ್ವಲ್ಲ. ಹಿಂದೆ ಇದ್ದ ಸರ್ಕಾರ ಪ್ರತಿಯೊಂದಕ್ಕೂ ಕೊಟ್ಟಿದೆ, ಈ ಸರ್ಕಾರದಲ್ಲಿ ಯಾಕೆ ಕೊಟ್ಟಿರೋದು? ಕೇಳುವ ಹಕ್ಕು ಪ್ರತಿಯೊಬ್ಬರಿಗಿದೆ. ಆದರೆ ಕೊಡದೇ ಇದ್ದಂತೂ ನಾವು ಉಗ್ರವಾದ ಹೋರಾಟ ಮಾಡಲ್ಲ. ಮುಂಬರುವ ಚುನಾವಣೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ. ಯಾಕಂದರೆ 35 ಲಕ್ಷ ಬಂಜಾರ ಸಮುದಾಯ ಇದೆ ಕರ್ನಾಟಕದಲ್ಲಿ. ನಾವು ಈ ಸಲ ಕೊಟ್ಟಿಲ್ಲ ಅಂದರೆ ಸಂಘಟನೆಗೆ ಹೇಳ್ತಾ ಇದ್ದೀನಿ, ನಮ್ಮ ಯಾವುದೋ ಪಕ್ಷದ ಮುಖಂಡರನ್ನ ಹಾಕಿರೋದು ಬಂಜಾರ ಸಮುದಾಯದ ಸಾಲ ಹಾಕಿದ್ದೀನಿ. ಕೊಟ್ಟಿಲ್ಲ ಅಂದರೆ ಇದೇ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಎಲೆಕ್ಷನಲ್ಲಿ. ಯಾಕಂದರೆ ಕಾಂಗ್ರೆಸ್ ಹಟಾವೋ, ತಾಂಡ ಬಚಾವೋ, ಸಮುದಾಯ ಬಚಾವೋ ಅಂತ ಕರೆ ಕೊಡಬೇಕಾಗುತ್ತೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಿಷ್ಟು ಮಹೇಶ್ ಕುಮಾರ್ ಅವರ ಮಾತು. ಒಟ್ಟಾರೆಯಾಗಿ ತಮ್ಮ ನಾಯಕರಾಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತೆ ಅನ್ನುವಂಥ ನೇರ ಎಚ್ಚರಿಕೆಯನ್ನು ಅವರು ಇಲ್ಲಿ ನೀಡಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜೋಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.